ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ ಪುನೀತ್ ಮಾತನಾಡ್ತಾ ಇರ್ತಕ್ಕಂಥದ್ದು. ನಾನು ನಿಮ್ಮ ಮೊದಲೇ ಹೇಳಿದಾಗೆ ಬದಲಾವಣೆ ನಮ್ಮ ಗುರಿ ಅನ್ನೋ ಒಂದು ಧ್ಯೇಯದೊಂದಿಗೆ ನಾನು ಈ ಒಂದು ವಾಹಿನಿಯನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ನಾನು ಅವತ್ತೇ ಹೇಳಿದೆ, ನಮ್ಮ ಕರ್ನಾಟಕದ 224 ಕ್ಷೇತ್ರಗಳಿಗೂ ಸಹ ನಾನು ಪ್ರವಾಸವನ್ನು ಮಾಡಿ ಆ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಯಾವುದೇ ಒಂದು ಕುಂದು ಕೊರತೆಗಳನ್ನು ನಾನು ಅಲ್ಲಿನ ಸಾರ್ವಜನಿಕರಿಂದ ನಾನು ಮಾತನಾಡಿಸಿ ಅಲ್ಲಿನ ಸಾರ್ವಜನಿಕರು ಏನು ಅಭಿಪ್ರಾಯವನ್ನು ಕೊಡ್ತಾರೆ ಅಭಿಪ್ರಾಯವನ್ನು ತಿಳ್ಕೊಂಡು ಅದ್ರ ಮುಖಾಂತರ ಅಲ್ಲಿನ ಸ್ಥಳೀಯ ಶಾಸಕರಿಗೆ ನಾನು ಅಥವಾ ಸ್ಥಳೀಯ ಮುಖಂಡರಿಗೆ ಈ ವಿಷಯವನ್ನು ಮುಟ್ಟಿಸೋದ್ರ ಮುಖಾಂತರ ನಾನು ಇಲ್ಲಿ ಏನು ಕುಂದುಕೊರತೆ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮೊದಲನೇದಾಗಿ ಆಯ್ಕೊಂಡಿರ್ತಕ್ಕಂತಹ ಒಂದು ಕ್ಷೇತ್ರ ಬಸವಣ್ಣನವರ ಕರ್ಮಭೂಮಿಯಾಗಿರ್ತಕ್ಕಂತಹ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅನ್ನೋ ಒಂದು ಕ್ಷೇತ್ರ. ನಿಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ನನ್ನ ಈ ಮೊದಲನೇ ಕ್ಷೇತ್ರವನ್ನು ನಾನು ಕೈಗೊಂಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹ ಇರುತ್ತೆ ಅಂತ ನಾನು ಭಾವಿಸ್ತಾ, ಈ ಕ್ಷೇತ್ರದಲ್ಲಿ ಬೆಳವಣಿಗೆ ಯಾವ ಹಂತದಲ್ಲಿದೆ, ಬೆಳವಣಿಗೆ ಸಂಪೂರ್ಣವಾಗಿ ನಡೀತಾ ಇದೆಯಾ, ಮತ್ತು ಈ ಕ್ಷೇತ್ರದಲ್ಲಿ ಏನು ಒಂದು ದಿನನಿತ್ಯದ ಒಂದು ಅವಶ್ಯಕತೆಗಳು ಏನಿದೆ ಆ ಅವಶ್ಯಕತೆಗಳು ಸಂಪೂರ್ಣವಾಗಿ ಇಲ್ಲಿ ಕೆಲಸ ಕಾರ್ಯಕ್ಕೆ ಬಂದಿದೆಯಾ, ಕಾರ್ಯಗತವಾಗಿ ನಡೀತಾ ಇದೆಯಾ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾವುದೇ ಒಂದು ವಿಚಾರ ಇರ್ಬೋದು, ರಸ್ತೆಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಇರ್ಬೋದು, ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಇರ್ಬೋದು, ಅಥವಾ ವಾಹನಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಇರ್ಬೋದು, ಸಾರಿಗೆ ಇಲಾಖೆಗೆ, ಅಥವಾ ಇಲ್ಲಿ ನಡ್ತಕ್ಕಂಥ ಯಾವುದೇ ಒಂದು ಕುಂದುಕೊರತೆ ಅಂದರೆ ಸಾರ್ವಜನಿಕರಿಗೆ ಏನು ಆ ಕ್ಷೇತ್ರದ ಒಂದು ಬೆಳವಣಿಗೆಗೆ ಯಾವ ಅಗತ್ಯತೆಗಳು ಇದೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ನಿಮಗೆ ಪ್ರತಿಯೊಂದನ್ನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷೇತ್ರವನ್ನು ನಾನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಈ ಕ್ಷೇತ್ರದಲ್ಲಿನ ಎಲ್ಲ ಸಾರ್ವಜನಿಕರ ಅವರ ಅಭಿಪ್ರಾಯ ಏನು ಅನ್ನೋದನ್ನು ನಾನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಅಭಿಪ್ರಾಯವನ್ನು ತಿಳ್ಕೊಂಡು ಮುಂದೆ ನಾನು ಈ ಕ್ಷೇತ್ರದ ಹಲವಾರು ಕಡೆ ಭೇಟಿಯನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಂಡು ಇಲ್ಲಿನ ಮುಖಂಡರಿಗೆ ಮತ್ತು ಇಲ್ಲಿನ ಸ್ಥಳೀಯ ಶಾಸಕರುಗಳಿಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಮೇನ್ ಏನಂತಂದರೆ ಬಸವ ಕಲ್ಯಾಣ ಅನ್ನೋದು ಬಸವಣ್ಣನವರ ಒಂದು ಕರ್ಮಭೂಮಿ, ಇದು ಪುಣ್ಯಭೂಮಿ ಅಂತ ಹೇಳ್ತಕ್ಕಂಥದ್ದು. ಸೊ ಈ ಒಂದು ಕ್ಷೇತ್ರ ಯಾವ ಮಟ್ಟಿಗೆ ಬೆಳವಣಿಗೆ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ನೋಡ್ತಾ ಇರಿ ವೀಕ್ಷಕರೇ.